ಹೇಳಿ ನಿಮ್ಮ ಮನೆ ಯಾವಾಗ ಡೆಮೊಲಿಷ್ ಮಾಡಿದ್ರು, ಎಷ್ಟು ತೊಂದರೆ ಆಗ್ತದೆ? ನನ್ನ ಹೆಸರು ಪ್ರಿಯಾ ಅಂತ. ಎಸ್ಲೂರು ಹೋಬಳಿ ಮಡಿಕೇರಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ. 3-4 ವರ್ಷದಿಂದ ವಾಸವಾಗಿದ್ದೆ. ಪಂಚಾಯಿತಿ ಮನೆ ಸ್ಯಾಂಕ್ಷನ್ ಆಗಿತ್ತು, ಅದರಿಂದ ಮನೆ ಮಾಡ್ಕೊಂಡಿದ್ವಿ. ಇಬ್ಬರು ಕೂಲಿ ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ವಿ. RF ಅವರು ಮನೆ ಬಂದು ಉಣಿಸಿದ್ದಾರೆ. ನಾವು ಸಂಘದಲ್ಲೆಲ್ಲ ಸಾಲ ಮಾಡ್ಕೊಂಡು ಮನೆ ಮಾಡಿದ್ವಿ. ಇನ್ನೂ ಆ ಸಾಲನೇ ತೀರ್ಸೋಕ್ಕಾಗಿಲ್ಲ ನಮ್ಮ ಜೊತೆಯ. ಅದರಲ್ಲಿ ಇವ್ರು ಬಂದ್ಬಿಟ್ಟು ಮನೆ ಮುಟ್ಸೋದ್ರೆ ನಮಗೆ 2 ತಿಂಗಳು ಪಾಪು ಐತೆ. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾನು ಕೇಳ್ಕೊತಿದ್ದೀನಿ. ನಮಗೆ ಈಗ ಇರೋಕ್ಕೆ ಮನೆ ಇಲ್ಲ, ನಾವು ಎಲ್ಲ ಬೀದಿ ಬಂದಿದ್ದೀವಿ. ಈಗ ನನ್ನ ತಾಯಿ ಮನೇಲಿ ನಾನು ಇರೋದು. ಇವಾಗ ನನ್ನ ತಾಯಿ ಮನೇನೂ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕಿತ್ತು? ಅವರು ಕೆಲಸದಿಂದ ತೆಗಿಬೇಕು. ನಮ್ಮಂಥ ಬಡವ್ರಿಗೆ ನಮಗೆ ಮಾಡ್ದಂಗೆ ಇನ್ನು ಯಾರಿಗೂ ಅನ್ಯಾಯ ಆಗಬಾರ್ದು, ಅನ್ಯಾಯ ಮಾಡಬಾರ್ದು. ಅವರು ರೇಂಜರು, ಫಾರೆಸ್ಟ್ ಅವರು ರೇಂಜರು ಕೃಷ್ಣ ಅವರು ಇನ್ನು ಯಾರಿಗೂ ಅನ್ಯಾಯ ಮಾಡಬಾರ್ದು. ನಮಗೆ ಅನ್ಯಾಯ ಮಾಡಿರೋ ಥರ ಅವ್ರಿಗೆ ಶಿಕ್ಷೆ ಆಗಬೇಕು, ಕೆಲಸದಿಂದ ತೆಗಿಬೇಕು, ನಮಗೆ ಪರಿಹಾರ ಕೊಡಿಸ್ಕೊಡ್ಬೇಕು. ಅದನ್ನೇ ನಾನು ಕೇಳ್ಕೊಳ್ಳೋದು, ನಮಗೆ ನ್ಯಾಯ ಕೊಡಿಸ್ಕೊಡಿ. ಹೌದು, ಗೌರ್ಮೆಂಟಿಂದ ಮನೆ ಆಗಿತ್ತು. ಫುಲ್ಲು ಬಿಲ್ ಫುಲ್ ಫಿನಿಶ್ ಆಗಿದೆ. ಮರ ಕಡ್ದವನೆ ಅಂತ ಸುಳ್ಳು ಹೇಳ್ಬಿಟ್ಟು ಬಂದು ಅವರು ಎಳ್ಕೋಗಿದ್ದಲ್ದಲ್ಲೇ ಏಕಾಏಕಿ ಬಂದು ಮೂಗಲ್ ಬಾಯಲ್ಲೆಲ್ಲ ರಕ್ತ ಬರೋ ಥರ ಹೊಡೆದು ಎಳ್ಕೊಂಡು ಹೋಗಿ ಕೂರಿಸ್ಕೊಂಡಿದ್ರು ಅಲ್ಲಿ ಫಾರೆಸ್ಟ್ ಆಫೀಸಲ್ಲಿ. ಆಮೇಲೆ ಪತ್ರಕ್ಕೇನು ಸೈನ್ ಹಾಕಿಸ್ಕೊಬಿಟ್ಟು ಮನೆ ಕಳಿಸಿದ್ರು. ಮನೆ ಕಳಿಸಿ 4ನೇ ತಾರೀಕು ಬೆಳಗ್ಗೆ 9:30 ಅನ್ನಂಗೆ ಬಂದು ಇಲ್ಲಿ ಮನೆ ಡೆಮೊಲಿಷನ್ ಮಾಡಿದ್ದಾರೆ. ನಮಗೆ ಯಾವುದೇ ನೋಟಿಸ್ ಆಗಲಿ ಏನೂ ಕೊಟ್ಟಿಲ್ಲ ಅವರು. ನಮಗೆ ಮನೆ ಮಾಡಿಕೊಡ್ಬೇಕು ಅವರು. ಅದೇ ಜಾಗದಲ್ಲಿ ನಮಗೆ ಮನೆ ಮಾಡಿಕೊಡ್ಬೇಕು. ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅಂತ, ಗೋಮಾಳ ಜಾಗ ಅಂತ ಇದ್ದು ನಾವು. ಈಗೇನು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಿದ್ದಾರೆ? ಹೌದು, ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಿದ್ದಾರೆ. ಹೌದು, ನಾವು ಸಂಘದಲ್ಲೆಲ್ಲ ಸಾಲ ಮಾಡಿ ಇನ್ನೂ ಸಾಲನೇ ತೀರಿಲ್ಲ ಸರ್. ಅವ್ರ ಮನೆಯೆಲ್ಲ ಉಣಿಸಿದ್ದಾರೆ ಇವಾಗ ಬಂದು. 2 ತಿಂಗಳು ಪಾಪು. ಈ ಮಳೆಗಳಲ್ಲಿ ನಾವೆಲ್ಲ ಹೋಗ್ಬೇಕು ಇವಾಗ.